ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಅರ್ಪಿತಾ ತೇಲ್ಕರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತೊಂದು ಸೂಪರ್ ರೆಸಿಪಿ, ತುಂಬಾ ಈಸಿಯಾಗಿ ಸಖತ್ತಾಗಿ, ಯಾವಾಗಲೂ ಒಂದೇ ಥರ ಪಲಾವ್ ತಿಂದು ಬೇಜಾರಾಗಿದ್ರೆ ಈ ಥರ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ, ಮೋಸ್ಟ್ಲಿ ನಿಮಗೆ ಇಷ್ಟ ಆಗ್ಬೋದು. ಸೊ ಇಲ್ಲಿ ಮಸಾಲೆಗೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ಇಲ್ಲಿ ಒಂದು 4 ಚಕ್ಕೆ, ಆಮೇಲೆ ಇಲ್ಲಿ ಬಚ್ಚಿಟ್ಕೊಂಡಿದೆ ನಮ್ಮ ಏಲಕ್ಕಿ, ಒಂದೇ ಒಂದು ಏಲಕ್ಕಿ, ಮತ್ತೆ ಒಂದು ಚಕ್ಕೆ. ಇದಿಷ್ಟನ್ನ ನಾನು ರುಬ್ಕೊಳ್ಳೋದಿಕ್ಕೆ ಬಳಸ್ತಾ ಇದ್ದೀನಿ. ಅದಾದ್ಮೇಲೆ ಒಗ್ಗರಣೆಗೆ ಒಂದು ಈರುಳ್ಳಿ, 2 ಟೊಮ್ಯಾಟೊ, ಒಂದು ಆಲೂಗಡ್ಡೆ, ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಇದು ಅವರೆಕಾಯಿ ಸಿಕ್ಕಿತ್ತು ಅಂತ ಅದನ್ನು ಕೂಡ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಆಮೇಲೆ ಇದಿಷ್ಟು 3 ಥರದ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಥರ ಸೊಪ್ಪುಗಳನ್ನ ಬೇಕಾದರೂ ಹಾಕ್ಬೋದು. ಇದು ನಮ್ಮ ಸಬ್ಬಸಿಗೆ ಸೊಪ್ಪು, ಇದು ಮೆಂತ್ಯ ಸೊಪ್ಪು, ಇದು ಪುದೀನ. ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದೆ, ಇದು ಕಡಿಮೆ ಇದೆ, ಅದಕ್ಕಿಂತ ಕಡಿಮೆ ಪುದೀನ ಇದೆ. ಯಾವಾಗಲೂ ಸ್ವಲ್ಪ ಈ ಸಬ್ಬಸಿಗೆ ಸೊಪ್ಪನ್ನ ಜಾಸ್ತಿ ತಗೊಳ್ಳಿ, ಬೇರೆದೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರು ತೊಂದರೆ ಇಲ್ಲ. ಇದೇ ಮೇನ್ ಆಗಿ ಒಂದು ಫ್ಲೇವರ್ನ ಕೊಡೋದು ಈ ರೆಸಿಪಿಗೆ. ಸೊ ಬನ್ನಿ ಹಾಗೆ ಶುರು ಮಾಡೋಣ. ಫಸ್ಟಿಗೆ ಗ್ಯಾಸನ್ನು ಹಚ್ಚಬೇಕು. ಈಗೇನು ಪ್ರಾಬ್ಲಮ್ ಅಂದರೆ, ನನ್ನ ಮುಖ ಕಾಣಿಸಿದ್ರೆ ಇಲ್ಲಿ ಅಡುಗೆ ಮಾಡೋದು ಕಾಣಿಸಲ್ಲ, ಅಡುಗೆ ಮಾಡೋದು ಕಾಣಿಸಿದ್ರೆ ನನ್ನ ಮುಖ ಕಾಣಿಸಲ್ಲ. ಸೊ ದೊಡ್ಡ ತಲೆನೋವಾಗಿದೆ, ಏನು ಮಾಡೋದು? ಓಕೆ, ನಾನು ಅಡುಗೆ ವಿಡಿಯೋ ಮಾಡ್ತಿರೋದ್ರಿಂದ ಸೊ ಅಡುಗೆ ಮಾತ್ರ ಕಾಣಿಸಿದ್ರೆ ಸಾಕಲ್ವಾ? ಓಕೆ, ಇದೆಲ್ಲ ನನ್ನ ಮೆಸ್ಸೆಲ್ಲ ಕಾಣಿಸ್ತಿದೆ ಅಲ್ಲ ಗುರು. ಹಾಂ, ದಿಸ್ ಈಸ್ ಬೆಟರ್. ಓಕೆ, ಎಣ್ಣೆ ಫುಲ್ ಕಾದಿದ್ದು, ಕುಕ್ಕರ್ ಕಾದಿದೆ, ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಓಕೆ, ಎಣ್ಣೆ ಹಾಕಿದ್ಮೇಲೆ ನಾವು ಆಲ್ರೆಡಿ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಇವನ್ನೆಲ್ಲ ಒಂದೊಂದೇ ಹಾಕ್ಕೊತ ಹೋಗ್ತೀನಿ. ಸ್ವಲ್ಪ ಆಗ ಈರುಳ್ಳಿ ಹಾಕ್ತಿದ್ದೀನಿ, ಆಮೇಲೆ ಮೆಣಸಿನ್ಕಾಯಿನೂ ಜೊತೆಗೆ ಹಾಕ್ಬಿಡ್ತೀನಿ. ಸೊಪ್ಪು ಮತ್ತು ಆಲೂಗಡ್ಡೆ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ತರಕಾರಿಗಳನ್ನೂ ಹಾಕೋಬೋದು, ಆದರೆ ಇವತ್ತು ನನ್ನ ಫ್ರಿಜ್ಜಲ್ಲಿ ಏನೂ ಇರಲಿಲ್ಲ, ಸೊ ಏನೂ ಹಾಕಲಿಲ್ಲ. ನೀವು ಬೇಕಿದ್ರೆ ಬೀನ್ಸು ಅವು ಇವು ತರಕಾರಿಗಳನ್ನ ಹಾಕೋಬೋದು, ತೊಂದರೆ ಇಲ್ಲ, ಚೆನ್ನಾಗೇ ಆಗುತ್ತೆ. ಶುರುವಾಗಿದೆ. ಅದರಲ್ಲೂ ಈ ಒಲೆ ಮುಂದೆ ಅಡುಗೆ ಮಾಡಬೇಕು ಅಂತಂದರೆ ಎಲ್ಲೆಲ್ಲಿ ನಾನು ನೀರಿಳಿಯೋಕೆ ಶುರುವಾಗುತ್ತೆ. ನನ್ನ ಕತೆ ಏನಪ್ಪ ಅಂತ ಅಂದರೆ, ನಾನು ಯಾವತ್ತೂ ಲೈಫಲ್ಲಿ ಅಡುಗೆನೇ ಮಾಡಲ್ಲ, ನಾನು ಯಾವಾಗಲೂ ಅಡುಗೆನ ಇಟ್ಕೊತೀನಿ ಅಂತ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ. ಸೊ ಫಾಸ್ಟ್ ಫಾರ್ವರ್ಡ್ ಟು ಇಂಜಿನಿಯರಿಂಗ್ ಆದಮೇಲೆ ಕೆಲಸಕ್ಕೆ ಅಂತ ಮೈಸೂರಿಗೆ ಹೋಗ್ತೀನಿ. ಅಲ್ಲಿ ಪಿ ಜಿಲಿ ಇರ್ತೀನಿ. ಆವಾಗ ನೋಡಿ ನಿಜವಾದ ಇದ್ರ ಬಗ್ಗೆ ಎಲ್ಲ ಗೊತ್ತಾಗೋದು. ಮನೇಲಿ ಚೆನ್ನಾಗಿ ತಿಂದು ಈ ಪಿ ಜಿದು ಊಟಗಳು ತಿನ್ನೋಕ್ಕೆ ಶುರು ಮಾಡಿಬಿಟ್ರೆ ಯಪ್ಪ ಜೀವನದ ಮೇಲೆ ಜಿಗುಪ್ಸೆ ಬರೋಕ್ಕೆ ಶುರು ಆಗುತ್ತೆ. ಯಾವ ಲೆವೆಲ್ಗೆ ಅಂತಂದರೆ, ಈ ಚಟ್ನಿ ಎಲ್ಲ ಎಷ್ಟು ನೀರು ಕೊಡೋರು ಅಂತಂದರೆ, ಮನೆಗೆ ಹೋದ್ಮೇಲೆ ಒಂದಿನ ನಾರ್ಮಲ್ ಚಟ್ನಿ ತಿಂದರೆ ಏನಮ್ಮ ಇಷ್ಟು ಗಟ್ಟಿ ಮಾಡಿದೆ ಚಟ್ನಿ ಅಂತ ಅನ್ನಂಗಾಗಿತ್ತು. ಆಗ ನಮ್ಮಮ್ಮ ನಗ್ತಾಯಿದ್ರು, ಹಾಗಾದರೆ ಪಿ ಜಿಲಿ ನೀವು ಇನ್ನೆಂಥ ಫುಡ್ ತಿಂತಿದ್ದೀರಾ ಮರೆಯರೆ ಅಂತ ಅನ್ನೋರು ನಮ್ಮಮ್ಮ. ಸೊ ಅಲ್ಲಿಂದ ಪಿ ಜಿ ಫುಡ್ ತಿನ್ನೋಕ್ಕಾಗದೆ ಜೀವನದಲ್ಲಿ ಜಿಗುಪ್ಸೆ ಬಂದು ಆಮೇಲೆ
ನಾವೇ ಒಂದು ರೂಮ್ ಮಾಡ್ತೀವಿ. ರೂಮ್ ಮಾಡಿ ಅಲ್ಲಿ ನಾವೇ ಅಡುಗೆ ಮಾಡೋದನ್ನು ಕಲಿತೀನಿ. ಒಂದು ಅನ್ನ ಇಡೋಕ್ಕೂ ನನಗೆ ಬರ್ತಿರ್ಲಿಲ್ಲ. ನಮ್ಮ ಅಮ್ಮ ಈ ಹಾಲು ಒಂದು 5 ನಿಮಿಷ ಆದಮೇಲೆ ಆಫ್ ಮಾಡು ಅಂತಂದರೆ ಕರೆಕ್ಟ್ 5 ನಿಮಿಷಕ್ಕೆ ನೋಡ್ಕೊತಿದ್ದೆ. ಟೈಮ್ 5 ನಿಮಿಷ ಆಗಿದ ತಕ್ಷಣ ಆಫ್ ಮಾಡಿಬಿಡ್ತಿದ್ದೆ. ಆ ಥರ ಇದ್ದೋಳು ಸಡನ್ನಾಗಿ ಬಂದುಬಿಟ್ಟು ಅಡುಗೆ ಮಾಡು ಅಂತಂದರೆ ಸಖತ್ತು ಕಷ್ಟ ಆಗಿತ್ತು. ಈ ಗ್ಯಾಪಲ್ಲಿ ನಾವು ನಮ್ಮ ಈರುಳ್ಳಿಯನ್ನು ತಿರುಗಿಸಿದ್ವಿ. ಇರಲಿ, ಎಲ್ಲ ಸೊಪ್ಪು ಆಲೂಗಡ್ಡೆ ಹಾಕಿದ್ದೀನಿ, ಇದೆಲ್ಲ ಸೊಪ್ಪು ಹಾಕ್ತಾ ಇದ್ದೀನಿ. ಅವರೆಕಾಳು ಹಾಕ್ಬಿಡ್ತೀನಿ. ಹಾಂ, ಕಮಿಂಗ್ ಟು ಮೈ ಕತೆ. ಸೊ ಹಾಗೆ ಸಡನ್ನಾಗಿ ರೂಮ್ ಮಾಡ್ತೀನಿ. ನಂಗೆ ಏನು ಅಡುಗೆದು ಏನೇನು ಗೊತ್ತಿರಲ್ಲ. ಸಡನ್ನಾಗಿ ಸೆಂಟೆನ್ಸ್ ಬರೀ ಅನ್ನಂಗೆ ಆಗೋಗಿತ್ತು. ಒಂದು ಚಿಕ್ಕ ಹುಡುಗಂಗೆ ಎಬಿಸಿಡ್ ಬರೆಯೋದು ಗೊತ್ತಿಲ್ಲ, ಸಡನ್ನಾಗಿ ಸೆಂಟೆನ್ಸ್ ಬರೀ ಅಂದರೆ ಏನು ಮಾಡ್ತಾನೆ, ಮಂಕಾಗೋಗ್ಬಿಡ್ತಾನೆ. ಹಾಗೆ ಆಗಿತ್ತು. ನಾನು ನಮ್ಮಮ್ಮನಿಗೆ ಫೋನ್ ಮಾಡಿ ಕೇಳೋದು, ಅಮ್ಮ ಪಲಾವ್ ಹೆಂಗೆ ಮಾಡೋದು? ಅಮ್ಮ 4 ಲವಂಗ ಹಾಕು ಅಂದರೆ 4 ಡಬ್ಬಿಯಲ್ಲಿ ಹಿಂಗೆ ಹುಡುಕ್ಬಿಟ್ಟು 4 ಹಾಕೋದು. ಒಂದು ಇದು ಇಷ್ಟು 2 ಇಂಚ್ ಶುಂಠಿ ಅಂದರೆ ಕರೆಕ್ಟ್, ಹಾಂ 2 ಇಂಚ್ ಅಂದರೆ ಇಷ್ಟು. ಈ ಥರ ನಾನು ಅಡುಗೆ ಕಲ್ತಿದ್ದೆ. ಎಲ್ಲದೂ ಹೇಳ್ತಾಯಿದ್ದೀನಿ. ಹಾಗೆ ಮಾಡ್ತಾ ಮಾಡ್ತಾ ಹೆಂಗೆ ಯಾವ ಲೆವೆಲ್ಲಿಗೆ ಬೆಳೆದಿದ್ದೀನಿ ಅಂತಂದರೆ ನೀವು ಶಬಾಷ್ ಹೇಳಲೇಬೇಕು. ನನಗೆ ಯಾವ ಲೆವೆಲಿಗೆ ಬೆಳೆದಿದ್ದೀನಿ ಅಂದರೆ, ನಾನು ಯಾವುದೇ ಮಸಾಲೆ ಪೌಡ್ರ್ಗಳನ್ನು ನಾನು ಅಂಗಡಿಯಿಂದ ತರಲ್ಲ. ಗರಂ ಮಸಾಲ ನಾನೇ ಮಾಡ್ಕೊತೀನಿ. ಸಾಂಬಾರು ಪೌಡರ್, ಸಾಂಬಾರು ಮಾಡ್ಬೇಕಾದ್ರೆ ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊತೀನಿ. ಪ್ರತಿಯೊಂದೂ ನಾನು ನನ್ನ ಮನೆಯಲ್ಲೇ ಮಾಡ್ಕೊಳ್ಳೋದು. ಇವಾಗ ಪುಳಿಯೋಗರೆ ಮಾಡಬೇಕು ಅಂತಂದರೆ ನಾನೇ ಇನ್ಸ್ಟೆಂಟಾಗಿ ಆವಾಗ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನ ಮಾಡ್ಕೊತೀನಿ, ಬಳಸ್ಕೊತೀನಿ. ಅದೇ ಥರ ವಾಂಗಿಬಾತ್ ಎಲ್ಲದೂ ನಾನು ಹೀಗೆ ಮಾಡೋಕ್ಕೆ ಶುರು ಮಾಡಿರೋದು. ನನಗೇನೋ ನಮ್ಮಮ್ಮನ ನಾನು ನೋಡಿರೋದು ಹಾಗೆ. ನಮ್ಮಮ್ಮನೂ ಅಷ್ಟೇ, ಯಾವಾಗಲೂ ಪುಳಿಯೋಗರೆ ಗೊಜ್ಜಾಗಲಿ ಅವರೇ ಮಾಡ್ಕೊಳ್ಳೋರು. ಸಾಂಬಾರು ಈಗಲೂ ಅಷ್ಟೇ, ಅವ್ರು ಯಾವುದೇ ಅಂಗಡಿ ಸಾಂಬಾರು ಪೌಡರ್ನ ಯೂಸ್ ಮಾಡಲ್ಲ. ಪ್ರತಿಯೊಂದೂ ಇನ್ಸ್ಟೆಂಟಾಗಿ ಆವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ತಾರೆ. ಸೊ ಹಾಗೆ ನಾನು ನೋಡಿ ನಾನು ಮೋಸ್ಟ್ಲಿ ನಾನು ಹಾಗೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾನು ಇಷ್ಟು ದೂರ ಬಂದೆ. ನಾನು ಇವಾಗ ಎಲ್ಲದೂ ಮಾಡ್ತೇನೆ. ಮತ್ತು ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈಗ 1 ವರ್ಷದಿಂದ ಅದನ್ನು ಕಲ್ತ್ಕೊಂಡೆ. ರೊಟ್ಟಿನೂ ತುಂಬ ಚೆನ್ನಾಗೇ ಮಾಡ್ತೀನಿ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಎಲ್ಲ ಥರ ರೊಟ್ಟಿನೂ ಮಾಡ್ತೀನಿ. ಹೋಳಿಗೆ ಒಂದು ನಾನು ಟ್ರೈ ಮಾಡಿಲ್ಲ. ಸೊ ಅದೊಂದು ಯಾವಾಗಲಾದರೂ ಟ್ರೈ ಮಾಡಿದ್ರೆ ಐ ಆಮ್ ಎ ಬೆಸ್ಟ್ ಕುಕ್ ಅಂತ ನಾನು ಹೇಳ್ಬೋದು. ಹಾಗೆ ಟೊಮೊಟೊನೂ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಗ್ರೈಂಡ್ ಮಾಡಿಟ್ಟಿರ್ತಂಥ ಪೇಸ್ಟು. ಸೊ ನಾನು ಅಡುಗೆ ಕಲ್ತಿದ್ದು ಹೀಗೆ. ನೀವು ಕೂಡ ಹೆಂಗೆ ಅಡುಗೆ ಕಲಿತ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಇಷ್ಟಪಟ್ಟು ಕಲಿತ್ರ ಅಥವಾ ಅನಿವಾರ್ಯತೆ ಬಂತ, ಅಥವಾ ಹಾಗೆ ನಂತರನೇ ಕಲಿತಾ ನಿಮಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಬಂತ, ಅಥವಾ ಈಗಲೂ ಕೂಡ ಅಯ್ಯೋ ಮಾಡಬೇಕಲ್ಲ ಅಂತ ಏನೋ ಒಂದು ಜವಾಬ್ದಾರಿ ಅಂತ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ನೀವು ನನಗೆ ತಿಳಿಸಿ. ಓಕೆ. ಆ್ಯಂಡ್ ಎಲ್ಲ ರೆಸಿಪಿಗೂ ಕೂಡ ಒಂದೊಂದು ಕಥೆ ಇರುತ್ತೆ. ಈ ರೆಸಿಪಿ ನನಗೆ ಇವ್ರು ಹೇಳ್ಕೊಟ್ಟಿದ್ದು, ನಾನು ಇಲ್ಲಿ ತಿಂದಿದ್ದೆ, ನನಗೆ ಹಿಂಗೆ ನೆನಪಾಯಿತು, ಆ್ಯಂಡ್ ನಾನು ಹಾಗೆ ಅದನ್ನು ನಾನು ಇಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದೆ. ಆ ಥರ ಏನೇನೋ ಕಥೆಗಳಿರುತ್ತೆ. ಈ ನನ್ನ ಸೊಪ್ಪಿನ ಅನ್ನದ ರೆಸಿಪಿ ಹೇಳ್ತೀನಿ. ನಾನು ಈ ಥರ ನನಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಮಾಡ್ತಾ ಚೆನ್ನಾಗಾಗೋಕ್ಕೆ ಶುರು ಆಗೋಯ್ತಲ್ಲ. ಮತ್ತು ತಿಂದೋರಲ್ರಿ ಸಕ್ಕದಾಗಿ ಮಾಡ್ತೀವಿ ಅಂತ ಹೇಳಿ ನಂಗೆ ಹತ್ತಿಸ್ಬಿಟ್ರು. ಸೊ ಹಾಗಾಗಿ ಯಾಕೆ ಹೊಸ ರೆಸಿಪಿಗಳನ್ನ ಮಾಡೋಣ ಅಂತ ಹುಡುಕೋಕ್ಕೆ ಶುರು. ಸೊ ಬೇರೆ ನನ್ನ ಫ್ರೆಂಡ್ನ ಕೇಳಿದೆ. ಆವಾಗ ಅವಳು ಅವ್ರ ಮನೇಲಿ ಮಾಡೋವಂಥ ತುಂಬ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ನೀನು ನನಗೆ ಹೇಳ್ಕೊಡು ಅಂತ ಕೇಳಿದೆ ನಾನು ಅವಳಿಗೆ. ಸೊ ಆಗ ಅವಳು ಹೇಳ್ಕೊಟ್ಟಿದ್ದ ರೆಸಿಪಿ ಇದು. ಅವ್ರ ಮನೆಯಲ್ಲಿ ಇದು ಯಾವಾಗಲೂ ಎಲ್ರಿಗೂ ಇಷ್ಟ ಆಗುತ್ತಂತೆ. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಒಂದು ಸಲ ಟ್ರೈ ಮಾಡಿದೆ. ನನಗೂ ತುಂಬ ಇಷ್ಟ ಆಯಿತು. ಮೇಯ್ನಾಗಿ ಇದರಲ್ಲಿ ಇಷ್ಟೊಂದು ಸೊಪ್ಪುಗಳನ್ನ ನಾವು ಬಳಸೋದ್ರಿಂದ ಅದು ಪೌಷ್ಟಿಕಾಂಶಗಳೂ ಕೂಡ ನಮಗೆ ಹಾಗೆ ಸಿಗುತ್ತೆ. ಸುಮಾರು ಸಲ ನಾವು ಒಂದೊಂದೇ ಸೊಪ್ಪುಗಳನ್ನ ತಿಂತಿರ್ತೀವಿ. ಸೊ ಇದರಲ್ಲಿ ಎಲ್ಲ ಥರ ಸೊಪ್ಪು ಹಾಕ್ತಿರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಅಂತಲೂ ಅನ್ನಿಸ್ತು. ಮತ್ತು ಈ ಬೆಂಗಳೂರಲ್ಲಿ ನನಗೆ ಈ ರೆಸಿಪಿ ಟ್ರೈ ಮಾಡೋದಕ್ಕೆ ಮೇನ್ ರೀಸನ್ ಅಂದರೆ, ಬೆಂಗಳೂರಲ್ಲಿ ನೀವು ಏನೇ ಕಟ್ ಕೇಳಿ ಎಲ್ಲ ಇಷ್ಟು ದಪ್ಪ ಕಟ್ಕೊಡ್ತಾರೆ. ನಾನು ಅದಕ್ಕೆ ಈ ಸೊಪ್ಪಿನ ಸಾರು ಮಾಡೋದಕ್ಕೆ ತರ್ತಾಯಿದ್ದೆ. ಅದು ಮನೇಲಿ 2-3 ಜನ ಇರೋರಿಗೆ
ಅದು ಅಷ್ಟೊಂದು ಹಾಕ್ಬಿಟ್ರೆ ತುಂಬ ಇಷ್ಟು ದೊಡ್ಡ ಪಾತ್ರೆ ಅಷ್ಟು ಯೂಶ್ವಲಿ ಸಾಂಬಾರು ಆಗೋಗೋದು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಸ್ವಲ್ಪ ಸೊಪ್ಪೆತ್ತಿಟ್ಬಿಟ್ಟು ಈ ಥರ ಯಾವುದಾದ್ರೂ ರೆಸಿಪಿಗಳನ್ನ ಟ್ರೈ ಮಾಡ್ತಾಯಿದ್ದೆ. ಸೊ ಇದು ಈ ರೆಸಿಪಿ ಹಿಂದಿನ ಕತೆ. ಧನಿಯಾ ಪುಡಿ ನಾನೇ ಗ್ರೈಂಡ್ ಮಾಡ್ಕೊಂಡಿರೋದು, ಹುರಿದ್ಬಿಟ್ಟು ಅದನ್ನು ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಇದಕ್ಕೆ ಈ ಪೌಡರ್ ಹಾಕಬೇಕು ಅಂತ ಹೇಳಿದ್ಲು. ಸೊ ನಾನಿಲ್ಲಿ ಇಬ್ಬರಿಗಾಗಷ್ಟು ಅಷ್ಟೇ ಮಾಡ್ತಾ ಇರೋದು. ಸೊ ಜಾಸ್ತಿ ಆಗ್ತಾಯಿಲ್ಲ, 1.5 ಸ್ಪೂನ್ ಹಾಕಿದೆ ನಾನಷ್ಟೇ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ನಾನು ಹಾಕ್ತಾಯಿದ್ದೀನಿ. ಇವಾಗ ಸೇಮ್ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಜಾರಿಂದ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೋ ವೇಸ್ಟೇಜ್. ಅದೇ ಗ್ಯಾಪಲ್ಲಿ ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇದೊಂಚೂರು ಕುದಿ ಬರಲಿ, ಆಮೇಲೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡಿ ಅಕ್ಕಿನ ಹಾಕ್ಬಿಟ್ಟು 2 ವಿಷಲ್ ಕೂಗ್ಸೋ. ಕುದೀತಾ ಇದೆ, ಟೇಸ್ಟ್ ನೋಡೋಣ. ಕಾನ್ಫಿಡೆನ್ಸ್ ಇದೆ, ಕರೆಕ್ಟಾಗಿ ಉಪ್ಪು ಹಾಕಿದ್ದೀನಿ, ಆದರೂ ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ. ಸೊ ಟೇಸ್ಟ್ ನೋಡಿ ಆಮೇಲೆ ಅಕ್ಕಿ ಹಾಕಿ 2 ವಿಷಲ್. ಓಕೆ, ಬಾಯ್. ಹಾಯ್, ನಾನು ಕೂಗ್ಸೋಕ್ಕೆ ಇಟ್ಟಿದ್ದೀನಿ ಕುಕ್ಕರು. ನನ್ನ 1 ಅವರ್ ಲಂಚ್ ಬೇಕು ಕೂಡ ಮುಗ್ದೋಗಿದೆ. ಸೊ ನಾನು ಹೋಗಿ ಕೆಲಸನ ಮತ್ತೆ ಶುರು ಮಾಡ್ತೀನಿ. ಈ ಕುಕ್ಕರ್ ಅಲ್ಲಿವರೆಗೂ ಕೂಗಲಿ, 2 ವಿಷಲ್ ಆದಮೇಲೆ ಮತ್ತೆ ಬನ್ನಿ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಭೇಟಿ. ಅಲ್ಲಿ ತನಕ ಐ ಆಮ್ ಅರ್ಪಿತಾ ತೆಲ್ಕ ಸೈನಿಂಗ್ ಆಫ್. ಬಾಯ್.